ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಓಕೆ ಗೈಸ್, ತುಂಬ ಜನ ಕರಿಯರ್ ಮೇಲೆ ರೀಡಿಂಗ್ ಮಾಡಿ ಸಪ್ರೇಟ್ ಆಗಿ ಅಂತ ಕೇಳ್ತಾ ಇದ್ದೀರಾ. ಬಟ್ ಒನ್ ಥಿಂಗ್ ಈಸ್, ನಾನು ಆಲ್ರೆಡಿ ಕರಿಯರ್ ರಿಲೇಟೆಡ್ ಫಾರ್ ದ ಹೋಲ್ ಮಂತ್ ಕರಿಯರ್ ರಿಲೇಟೆಡ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಜನ ನೀವು ಆ ವಿಡಿಯೋನೇ ನೋಡಿಲ್ಲ, ಅಂದರೆ ಸ್ಪೆಸಿಫಿಕ್ಕಾಗಿ ಕರಿಯರ್ ರಿಲೇಟೆಡ್ ಅಲ್ಲ, ಓವರ್ ಆಲ್ ಆಗಸ್ಟ್ ಮಂತ್ ಹೆಂಗಿರುತ್ತೆ ಅಂತ. ಬಟ್ ಅದರಲ್ಲಿ ನಾನು ಸೆಕ್ಷನ್ ಬೈ ಸೆಕ್ಷನ್ ಹೋಗಿದ್ದೀನಿ, ಲೈಕ್ ಕರಿಯರ್, ಲವ್ ಲೈಫ್, ಈ ಥರ ಸೆಕ್ಷನ್ ಬೈ ಸೆಕ್ಷನ್ ಹೋಗಿದ್ದೀನಿ. ಸೊ ತುಂಬ ಜನ ನೀವು ಅದನ್ನ ನೋಡಿಲ್ಲ. ಇಫ್ ಪಾಸಿಬಲ್ ಯಾರೆಲ್ಲ ಸ್ಪೆಸಿಫಿಕ್ ಆಗಿ ಕರಿಯರ್ ಬಗ್ಗೆ ಕೇಳ್ತಾ ಇದ್ದೀರಾ, ಆ ಒಂದು ವಿಡಿಯೋನ ನೋಡಿ. ಓಕೆ, ಸೊ ಗಾಯ್ಸ್, ಅಗೇನ್ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಅಂದರೆ ತುಂಬ ದಿವಸದಿಂದ ನಾನು ಮಾಡಿಲ್ಲ ಈ ಒಂದು ಟಾಪಿಕ್ ಮೇಲೆ ರೀಡಿಂಗ್ ಅಂತಲೇ ಹೇಳ್ಬೋದು, ಒನ್ ಸೈಡೆಡ್ ರಿಲೇಷನ್ಶಿಪ್ಪಲ್ಲಿರೋರಿಗೆ. ಸೊ ಏನು ಬರುತ್ತೆ ನೋಡೋಣ, ಏನೆಲ್ಲ ಮೆಸೇಜಸ್ ಬರುತ್ತೆ, ಯಾವ ಥರ ಇದೆ ಕರೆಂಟ್ ಎನರ್ಜೀಸ್, ಅಟ್ ದ ಸೇಮ್ ಟೈಮ್ ಫೀಲಿಂಗ್ಸ್ ಏನಿದೆ, ಅವರ ಇಂಟೆನ್ಷನ್ ಏನಿದೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಎನರ್ಜಿ ಇದೆಯಾ, ಇದೆಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. 2 ಆಪ್ಷನ್ಸ್ ಇರುತ್ತೆ ಗೈಸ್. ಹೋಗೋದಕ್ಕೂ ಮುಂಚೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಅಥವಾ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಯಾರಿಗೆಲ್ಲ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಲೈಫಲ್ಲಿ ಕ್ಲೇಮ್ ಮಾಡ್ಕೊಳ್ಳೋಣ, ಈ ಒಂದು ಮೆಸೇಜ್ ಅಥವಾ ಈ ಒಂದು ಸಿಚುವೇಶನ್ನ ನಾನು ನನ್ನ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೊಳ್ಳೋಣ ನನ್ನ ಪರ್ಸನ್ ಜೊತೆ ಅಂತ ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಜಸ್ಟ್ ಓಕೆ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಸೊ ಲೆಟ್ಸ್ ಡೈವ್ ಇನ್ ಟು ದ ರೀಡಿಂಗ್. ಓಕೆ, ನಾನಿವಾಗ 2 ಆಪ್ಷನ್ಸ್, ಓಕೆ, ಡಿಸ್ಕ್ರಿಪ್ಷನಲ್ಲಿ ಇದರ್ ಝೋಡಿಯಾಕ್ ಸೈನ್ ಅಥವಾ ಡೇಟ್ ಆಫ್ ಬರ್ತ್ ಎರಡರಲ್ಲಿ ಒಂದಿರುತ್ತೆ. ಬಟ್ ನಾನು ನಿಮಗೆ ಕಾರ್ಡ್ಸ್ ವೈಸ್, ಅಂದರೆ ನಿಮ್ಮ ಒಂದು ಕರೆಂಟ್ ಸಿಚುವೇಶನ್ ಹೆಂಗಿರುತ್ತೆ ಅಂತ ಅದಕ್ಕೊಂದು ಕಾರ್ಡ್ಸ್ನ ಪುಲ್ ಮಾಡಿಬಿಟ್ಟು ಆ ಸಿಚುವೇಶನ್ ನಿಮಗೆ ರಿಲೇಟ್ ಆದರೆ ಆ ಒಂದು ಆಪ್ಷನ್ನ ನೀವು ಚೂಸ್ ಮಾಡ್ಬೋದು. ಇಟ್ಸ್ ಈಸಿ ಅಲ್ವಾ ಇನ್ನು. ಸೊ ನಿಮಗಿನ್ನೂ ಗೊತ್ತಾಗುತ್ತೆ, ಲೈಕ್ ಓಕೆ ನನ್ನ ಸಿಚುವೇಶನ್ ಈ ಥರ ಇದೆ, ಪ್ರಾಬಬ್ಲಿ ನಾನು ಈ ಗ್ರೂಪ್ನ ಚೂಸ್ ಮಾಡಬೇಕು ಅಂತ ನಿಮಗೆ ಅನಿಸುತ್ತೆ. ಆಲ್ ರೈಟ್, ಸೊ ಫಸ್ಟ್ ಗ್ರೂಪ್ನ ಯಾರು ಚೂಸ್ ಮಾಡ್ಬೇಕು, ಇನ್ ಕೇಸ್ ಯಾವ ಮೆಸೇಜ್ ಕೂಡ ರಿಲೇಟ್ ಆಗ್ತಾ ಇಲ್ಲ ಡೀಪ್ ಆಗಿ ಅನಿಸಿದ್ರೆ ನೀವು ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಝೋಡಿಯಾಕ್ ಸೈನ್ ಅಥವಾ ಡೇಟ್ ಆಫ್ ಬರ್ತ್ ಇರುತ್ತೆ, ನೀವು ಡೈರೆಕ್ಟಾಗಿ ಅದಕ್ಕೆ ಹೋಗ್ಬೋದು. ಆಲ್ ರೈಟ್, ಸೊ ಇವಾಗ ಗ್ರೂಪ್ 1 ಅವರು, ನೀವು ಇನ್ಫ್ಯಾಕ್ಟ್ ನಿಮ್ಮ ಒಂದು ಸಿಚುವೇಶನ್, ವಾವ್, ಕ್ವೀನ್ ಆಫ್ ವಾಂಡ್ಸ್, ಲುಕ್ ಎಟ್ ದಿಸ್, ಇದು ನಿಮ್ಮ ಎನರ್ಜಿ. ನಾನು ಏನು ನೋಡ್ತಾ ಇದ್ದೀನಿ, ನೆಕ್ಸ್ಟ್ 1 to 2 ಮಂತ್ಸಲ್ಲಿ ನಿಮ್ಮ ಎನರ್ಜಿ ಲೈಕ್ ಕಂಪ್ಲೀಟ್ಲಿ ಲೈಕ್ ಫೈರ್ ಎನರ್ಜಿ ಟೈಪ್ ಇರುತ್ತೆ. ಅಂದರೆ ತುಂಬ ಜನ ನಿಮ್ಮ ಕಡೆ ಅಟ್ರಾಕ್ಟ್ ಆಗ್ತಾ ಇರ್ತಾರೆ, ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಆ ಒಂದು ಕೆಲಸದಲ್ಲಿ ಹೈಲೈಟ್ ಆಗ್ತದೆ. ಇಟ್ಸ್ ಮೋರ್ ಲೈಕ್ ಆಲ್ರೆಡಿ ಕರೆಂಟ್ ಸಿಚುವೇಶನಲ್ಲಿ ಫೀಲ್ ಆಗ್ತಾ ಇದೆ. ಅಂದರೆ ತುಂಬ ಜನ ಸಿಂಗಲ್ ಆಗಿದ್ದೀರಾ ಅನ್ನೋದನ್ನ ಕೂಡ ನೋಡ್ತಾ ಇದ್ದೀನಿ. ತುಂಬ ಜನ ಯಾರು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ನಿಮ್ಮ ಒಂದು ಪಾರ್ಟ್ನರ್ ಆಲ್ವೇಸ್ ನಿಮ್ಮನ್ನ ಅಡ್ಮೈರ್ ಮಾಡ್ತಾ ಇರ್ತಾರೆ, ಆಲ್ವೇಸ್ ನಿಮ್ಮನ್ನ ವೆರಿ ಸ್ಪೆಷಲ್ ಅನ್ನೋ ಥರ ಟ್ರೀಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ತುಂಬ ಜನ ರೀಸೆಂಟಾಗಿ ಏನೋ ಒಂದು ಸಕ್ಸಸ್ನ ಫೈಂಡ್ ಔಟ್ ಮಾಡ್ಕೊಂಡಿದ್ದೀರಾ, ರೆಕಗ್ನೈಸ್ ಮಾಡ್ತಾ ಇದ್ದಾರೆ ತುಂಬ ಜನ ನಿಮ್ಮನ್ನ ಅಂತ. ಆದರೆ ನೀವು ಗ್ರೂಪ್ 1ನ ಚೂಸ್ ಮಾಡಿ. ಎಗೇನ್ ಯಾರ್ದು ಸ್ಪೆಸಿಫಿಕ್ ಆಗಿ ಮೇಷರಾಶಿ, ಧನಸು ರಾಶಿ ಹಾಗೂ ಸಿಂಹರಾಶಿ ಆಗಿರುತ್ತೆ, ನೀವು ಕೂಡ ಗ್ರೂಪ್ 1ನ ಚೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಗ್ರೂಪ್ 2 ಸಿಚುವೇಶನ್ ಹೆಂಗಿದೆ ನೋಡೋಣ. ಗ್ರೂಪ್ 1 ತುಂಬ ಜನ ಆಲ್ರೆಡಿ ಫೇಮಸ್, ಲೈಕ್ ತುಂಬ ಜನಕ್ಕೆ ನೀವು ಗೊತ್ತಿದ್ದೀರಾ, ಆನ್ಲೈನ್ ಅಥವಾ ಆಫ್ಲೈನ್, ನೀವು ಕೂಡ ಗ್ರೂಪ್ 1ನ ಚೂಸ್ ಮಾಡ್ಬೋದು. ಲೆಟ್ಸ್ ಸಿ, ಗ್ರೂಪ್ 2 ಯಾರು ಚೂಸ್ ಮಾಡಬೇಕು ಅಂದರೆ ಯಾರೆಲ್ಲ ಟ್ರಾವೆಲ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ರೀಸೆಂಟಾಗಿ ಟ್ರಾವೆಲ್ ಮಾಡಿದ್ದೀರಾ ಪ್ರಾಬಬ್ಲಿ, ಅಥವಾ ಮುಂದೆ ನೆಕ್ಸ್ಟ್ 2 to 3 ಮಂತ್ಸಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರೋರು, ಬಿಟ್ ಎಕ್ಸ್ಟ್ರೋವರ್ಟ್ ಕೈಂಡ್ ಆಫ್ ಎನರ್ಜಿ ಇರೋರು, ಅಥವಾ ಗ್ರೂಪಲ್ಲಿ ಬಿಲಾಂಗ್ ಆಗಕ್ಕೆ ಇಷ್ಟಪಡ್ತೀರಾ, ಜಾಸ್ತಿ ಇಂಟ್ರೋವರ್ಟ್ ಅಲ್ಲ, ಬಿಟ್ ಎಕ್ಸ್ಟ್ರೋವರ್ಟ್ ಕೈಂಡ್ ಅಂತ ಅಂದರೆ, ಅಥವಾ ಅದು ಟ್ರಾವೆಲ್ ಪ್ಲ್ಯಾನ್ ಅಂತಾನೆ ಅಲ್ಲ, ಏನೋ ಒಂದು ಹೊಸ ಪ್ಲ್ಯಾನ್ ಅಡ್ವೆಂಚರ್ ಲೈಫಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿರೋರು ಗ್ರೂಪ್ 2ನ ಚೂಸ್ ಮಾಡಿ. ನಿಮ್ಮ ಕರೆಂಟ್ ಸಿಚುವೇಶನ್ ಬೇಸ್ಡ್ ಆಗಿ ನಿಮ್ಮ ಲವ್ ಲೈಫಲ್ಲಿ ವಾಟ್ಸ್ ಗೋಯಿಂಗ್ ಆನ್, ಆ ಎನರ್ಜಿನ ನಾವು ಫೈಂಡ್ ಔಟ್ ಮಾಡೋಣ.
ಒನ್ ಸೈಡೆಡ್ ಇರುತ್ತಲ್ವಾ, ಆಬ್ವಿಯಸ್ಲಿ ಒನ್ ಸೈಡೆಡ್ ಅಲ್ಲಿ ಇರೋರಿಗೆ ಇದು ಸ್ಪೆಸಿಫಿಕ್ ರೀಡಿಂಗ್ ಆಗಿರೋದ್ರಿಂದ ಸೊ ಎಸ್ ಆಪ್ಷನ್ ಚೂಸ್ ಮಾಡಿ. ಆ್ಯಂಡ್ ನಿಮ್ಮ ಕಾರ್ಡ್ನ ನಾನು ಸೈಡಿಗೆ ಇಟ್ಟಿರ್ತೀನಿ ಸೊ ದಟ್ ಅದು ನಿಮ್ಮ ಗ್ರೂಪ್ ಅವರಿಗೇನೆ ಆಗಿರುತ್ತೆ. ಆಲ್ ರೈಟ್, ಸೊ ತಡ ಮಾಡೋದು ಬೇಡ. ಈ ಒಂದು ಆಪ್ಷನ್ ನಿಮಗೆ ಚೂಸ್ ಮಾಡೋಕ್ಕಾಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇನ್ನು ಮುಂಚೆನೇ ಹೇಳಿದ್ದೆ, ಸೊ ಡೈರೆಕ್ಟಾಗಿ ಹೋಗ್ಬೋದು. ಸೊ ತಡ ಮಾಡೋದು ಬೇಡ. ಗ್ರೂಪ್ 1 ಯಾರೆಲ್ಲ ಫಸ್ಟ್ ಆಪ್ಷನ್ ಅಂದರೆ ಕ್ವೀನ್ ಆಫ್ ವಾಂಡ್ಸ್ ಆಪ್ಷನ್ ಚೂಸ್ ಮಾಡಿದ್ದೀರಾ ಅಂದರೆ ನಿಮ್ಮ ಒಂದು ರಾಶಿ ಮೇಷರಾಶಿ, ಧನಸ್ಸು ರಾಶಿ ಹಾಗೂ ಸಿಂಹರಾಶಿ, ಅಥವಾ ಎಟ್ ದ ಸೇಮ್ ಟೈಮ್ ಯಾರು ರೀಸೆಂಟಾಗಿ ಪಾಪ್ಯುಲರ್ ಆಗಿದ್ದಾರೆ, ಯಾರಿಗೆ ಆಲ್ರೆಡಿ ಲೈಮ್ ಲೈಟ್ ನಿಮ್ಮ ಮೇಲಿದೆ. ಅಂದರೆ ಇಟ್ಸ್ ನಾಟ್ ದಟ್ ಏನೋ ಒಂದು ಫೇಮಸ್ ಸೆಲೆಬ್ರಿಟಿ ಆಗಿರಬೇಕು ಅಂತಲ್ಲ, ಬಟ್ ತುಂಬ ಜನಕ್ಕೆ ನೀವು ಹೊರಗಡೆ ಹೋದರೆ ತುಂಬ ಜನ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ, ತುಂಬ ಜನ ಅಟ್ರ್ಯಾಕ್ಟ್ ಆಗ್ತಾರೆ ಕೂಡ ಎಟ್ ದ ಸೇಮ್ ಟೈಮ್. ಆ್ಯಂಡ್ ತುಂಬ ಕಾಂಪ್ಲಿಮೆಂಟ್ಸ್ ಕೂಡ ಬರುತ್ತೆ. ಇಟ್ಸ್ ನಾಟ್ ಬರೀ ನಿಮ್ಮ ಲುಕ್ಸ್ ಅಂತ ಅಲ್ಲ, ನೀವು ಮಾಡ್ತಿರೋ ಕೆಲಸಕ್ಕಾಗಿರ್ಬೋದು, ನಿಮ್ಮ ಎನರ್ಜಿ ಇನ್ ಜನರಲ್ ಆಗಿರ್ಬೋದು, ತುಂಬ ಜನ ನಿಮ್ಮ ಕಡೆ ಅಟ್ರಾಕ್ಟೆಡ್ ಆಗಿದ್ದಾರೆ ಅನ್ನೋದು ನೋಡ್ತಾ ಇದೀನಿ. ಸೊ ಯಾರೆಲ್ಲ ಒನ್ ಸೈಡೆಡ್ ರಿಲೇಶನ್ಶಿಪ್ಪಲ್ಲಿದ್ದೀರಾ, ಇಟ್ಸ್ ಡಬಲ್ ಕನ್ಫರ್ಮೇಷನ್. ಈ ಒಂದು ಕಾರ್ಡ್ನ ನಾನು ಇಲ್ಲಿ ಇಟ್ಬಿಡ್ತೀನಿ, ಅದನ್ನ ನೋಡಿಕೊಂಡು ರೀಡಿಂಗ್ ಮಾಡ್ದಂಗೆ ಆಗುತ್ತೆ, ಬೇಡ ಅದನ್ನ ನೋಡ್ಕೊಂಡು. ಓಕೆ, ಸೊ ನಾನು ಏನು ನೋಡ್ತಾ ಇದ್ದೀನಿ, ಮೇಯ್ನಾಗಿ ಗ್ರೂಪ್ 1 ಈವನ್ ದೋ ನೀವು ಸಿಂಗಲ್ ಆಗಿದ್ರು, ಇಟ್ಸ್ ನಾಟ್ ದಟ್ ಯಾರೂ ಇಲ್ದೇ ನೀವು ಸಿಂಗಲ್ ಆಗಿದ್ದೀರಾ, ಆ ಥರ ಅಲ್ಲ. ನೀವೇ ಚೂಸ್ ಮಾಡ್ಕೊಂಡಿರೋದು, ನಾನೊಂದು ಸ್ವಲ್ಪ ದಿನ ಸಿಂಗಲ್ ಆಗಿರ್ತೀನಿ, ನಾನೊಂದು ಸ್ವಲ್ಪ ದಿನ ನನ್ನ ಪಾಡಿಗೆ ನಾನು ಇರ್ತೀನಿ. ಮೇನ್ ನಾನು ಏನು ನೋಡ್ತೀನಿ, ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ಕೊತಾ ಇದ್ದೀರಾ, ನಿಮ್ಮ ಒಂದು ಸೆಲ್ಫ್ ಕೇರ್ ರೂಟೀನ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಆಗಿದೆ, ನೀವು ಸೋಷಲಿ ಹೆಂಗೆ ಜನರ ಜೊತೆ ಇರ್ತೀರ ತುಂಬ ಚೇಂಜ್ ಆಗಿದೆ. ಪ್ರಾಬಬ್ಲಿ ಮುಂಚೆ ತುಂಬ ಜನರ ಜೊತೆ ಮಾತಾಡ್ತಾ ಇರಲಿಲ್ಲ, ಸ್ವಲ್ಪ ಇಂಟ್ರೋವರ್ಟ್ ಕೈಂಡ್ ಆಫ್ ಥರ ಇರ್ತಾ ಇದ್ರಿ, ಎಷ್ಟು ಬೇಕಷ್ಟೇ ಮಾತಾಡ್ತಾ ಇದ್ರಿ. ಬಟ್ ಇವಾಗ ಹೆಂಗಾಗಿದೆ ಅಂದರೆ ಸ್ವಲ್ಪ ಮಿಂಗಲ್ ಆಗ್ತಾ ಇದ್ದೀರಾ, ಅಟ್ ದ ಸೇಮ್ ಟೈಮ್ ಜನರೇ ನಿಮ್ಮ ಕಡೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ಐ ಡೋಂಟ್ ನೋ, ಐ ಆಮ್ ಡ್ಯಾಮ್ ಶ್ಯೂರ್ ನಿಮ್ಮ ಪರ್ಸ್ನಾಲಿಟಿ ಅಥವಾ ನಿಮ್ಮ ಲುಕ್ಸಲ್ಲಿ ಏನೋ ಒಂದು ಚೇಂಜಸ್ ಮಾಡ್ಕೊಂಡಿದ್ದೀರಾ. ಇವಾಗ ಹೀಲಿಂಗ್ ಮಾಡ್ಕೊತೀವಲ್ವಾ, ಸೊ ಇಟ್ಸ್ ನಾಟ್ ಮುಂಚೆನೇ ಹೇಳ್ದಂಗೆ ಬರೀ ಲುಕ್ಸ್ ಅಷ್ಟೇ ಅಲ್ಲ, ನಿಮ್ಮ ಇಂಟರ್ನಲಿ ಕೂಡ ಏನೋ ನೀವು ವರ್ಕ್ ಮಾಡಿದ್ದೀರಾ, ಇದರ ಥೆರಪಿ ತೊಗೊಂಡಿದ್ದೀರಾ, ಅಥವಾ ಚಕ್ರಾಸ್ ಹೀಲಿಂಗ್ ಮಾಡ್ಕೊಂಡಿದ್ದೀರಾ, ಅಥವಾ ಮುಂಚೆ ಎಮೋಷ್ನಲಿ ತುಂಬಾ ಇವಾಗ ಎಮೋಷನಲ್ ಕಾಯಿಲೆ ಅನ್ಬೋದು ಆ ಥರ ಇದ್ದಂಗಿತ್ತು. ಬಟ್ ಇವಾಗ ಹೆಂಗಾಗಿದ್ದೀರಾ ಅಂದರೆ ತುಂಬಾ ಆ್ಯಕ್ಟಿವ್ ಆಗಿದ್ದೀರಾ, ತುಂಬ ಹೆಲ್ದಿ ಆಗಿದ್ದೀರಾ ಅಟ್ ದ ಸೇಮ್ ಟೈಮ್. ಆ್ಯಂಡ್ ಈ ಎಲ್ಲ ಒಂದು ಎನರ್ಜಿ ತುಂಬ ಜನರನ್ನ ನಿಮ್ಮ ಕಡೆ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಅಥವಾ ರೀಸೆಂಟಾಗಿ ನಿಮ್ಮ ಕರಿಯರಲ್ಲಿ ಏನೋ ಒಂದು ಸಕ್ಸಸ್ನ ನೀವು ಫೈಂಡ್ ಔಟ್ ಮಾಡಿದ್ದೀರಾ, ಅಥವಾ ಏನೋ ಒಂದು ಹೊಸ ಐಡಿಯಾ ಬಂದಿದೆ ನಿಮ್ಮ ಲೈಫಲ್ಲಿ, ಅದನ್ನು ಇನಿಷಿಯೇಟ್ ಮಾಡಿದ್ದೀರಾ, ಅದ್ರ ಮೇಲೆ ವರ್ಕ್ ಮಾಡಿದ್ದೀರಾ, ಅದಕ್ಕೊಂದು ಸಕ್ಸಸ್ ಸಿಕ್ಕಿರೋದನ್ನ ನೋಡ್ತಾ ಇದ್ದೀನಿ. ಸೊ ಇಟ್ಸ್ ಲೈಕ್ ರೀಸೆಂಟಾಗಿ ಏನೋ ಮಾಡಿದ್ದೀರಾ ನೀವು ನಿಮ್ಮ ಲೈಫಲ್ಲಿ, ತುಂಬ ಜನ ಆ ಒಂದು ವಿಚಾರಕ್ಕೆ ನಿಮ್ಮ ಕಡೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ, ನಿಮ್ಮನ್ನ ನೋಟಿಸ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ತುಂಬ ಜನ ನಿಮ್ಮನ್ನ ಇನ್ಸ್ಪಿರೇಷನ್ ಆಗಿ ಕೂಡ ತಗೊತಾ ಇದ್ದಾರೆ. ಅಂದರೆ ನಾನು ದೊಡ್ಡವರಾದ್ಮೇಲೆ ಹಿಂಗೆ ಆಗಬೇಕು, ನಾನು ದೊಡ್ಡವರಾದ್ಮೇಲೆ ಈ ಥರ ಪರ್ಸನ್ ಆಗಬೇಕು ಅಂತ ತುಂಬ ಜನ ಇನ್ಸ್ಪಿರೇಷನ್ ಆಗಿ ಕೂಡ ತಗೊತಾ ಇದ್ದಾರೆ. ಸೊ ಅಟ್ ದ ಸೇಮ್ ಟೈಮ್ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಕಂಪ್ಲೀಟಾಗಿ ನಿಮ್ಮ ಮೇಲೆ ಅಟ್ರಾಕ್ಟ್ ಆಗಿದ್ದಾರೆ ಇವರು. ನಿಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗೋ ಒಂಥರ ಅವರಿಗೆ ಪ್ರೌಡ್ ಮೂಮೆಂಟ್, ನಿಮ್ಮ ಬಗ್ಗೆ ಮಾತಾಡೋದು ಅಂದರೆ ಪ್ರೌಡ್ ಮೂಮೆಂಟ್. ಇದು ಯಾವ ಥರ ಅಂದರೆ ನೀವು ಜಸ್ಟ್ ಅವರ ಒಂದು ಮೆಸೇಜಿಗೆ ರೆಸ್ಪಾಂಡ್ ಮಾಡಿರ್ತೀರ, ಜಸ್ಟ್ ಕಾಲಿಗೆ ರೆಸ್ಪಾಂಡ್ ಮಾಡಿರ್ತೀರ, ಅವ್ರು ಅದನ್ನೇ ಅವರ ಫ್ರೆಂಡ್ಸ್ ಜೊತೆ ಹೇಳ್ಕೊಳ್ತಾ ಇದ್ದಾರೆ, ಓಕೆ ನನಗೆ ಮೆಸೇಜ್ ಮಾಡಿದ್ರು, ನನಗೆ ಅಟೆನ್ಷನ್ ಕೊಟ್ಟರು, ಈ ಥರ ಒಂಥರ ನಿಮ್ಮನ್ನ ಸೆಲೆಬ್ರಿಟಿ ಕೈಂಡ್ ಆಫ್ ವೈಬ್ ಥರ ನೋಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇಟ್ಸ್ ಡೆಫಿನೆಟ್ಲಿ ನಾಟ್ ಒನ್ ಸೈಡೆಡ್, ಇಟ್ಸ್ ಲೈಕ್ ಮೋರ್ ಲೈಕ್ ಅವ್ರಿಗೂ ಕೂಡ ಆ ಒಂದು ಅಟ್ರಾಕ್ಷನ್ ಆಗೋಗ್ಬಿಟ್ಟಿದೆ. ಅವರ ಮನಸ್ಸಲ್ಲೂ ಕೂಡ ಲೈಕ್ ನೀವು ಅಂತ ಅಂದರೆ ಬ್ಯೂಟಿಫುಲ್ ಪರ್ಸನ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್, ಆ ಥರ ನಿಮಗೊಂದು ಡಿಫ್ರೆಂಟ್ ಕಾರ್ನರೇ ಇಟ್ಟಿದ್ದಾರೆ ಅವರ ಒಂದು ಹಾರ್ಟಲ್ಲಿ ಅಂತ ನೋಡ್ಬೋದು. ವೆರಿ ಬ್ಯೂಟಿಫುಲ್ ಎನರ್ಜಿ. ಅಂದರೆ ನಾನು ಏನು ನೋಡ್ತಾ ಇದ್ದೀನಿ, ನಿನ್ನ ನೆನಪಿಸ್ಕೊಂಡು ಕೂಡಲೇ ಅವ್ರಿಗೊಂದು ಎಕ್ಸೈಟ್ಮೆಂಟ್ ಬರುತ್ತೆ, ಫುಲ್ ಅಡ್ವೆಂಚರಸ್ ಆಗಿ ಹೋಗ್ಬಿಡ್ತಾರೆ, ಎನರ್ಜಿ ಲೈಕ್ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡುತ್ತೆ. ನಿಮ್ಮನ್ನ ಮೀಟ್ ಆಗೋದು ಅಂದರೆ ಕೂಡ ಅವರಿಗೆ ತುಂಬ ಎಕ್ಸೈಟ್ಮೆಂಟ್, ಯಾವಾಗ್ಲೂ ಫುಲ್ ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ಅವ್ರು ಚೆನ್ನಾಗಿ ಡ್ರೆಸ್ಅಪ್ ಮಾಡ್ಕೊಂಡು ಬರ್ತಾರೆ. ಆ ಥರ ನೀವು ಅವ್ರನ್ನ ನೋಡಿದ್ರೇ ಅವ್ರಿಗೆ ಒಂಥರ ಗ್ರೇಟ್. ಅದ್ರಲ್ಲಿ ನೀವು ಅವ್ರಿಗೆ ಮೆಸೇಜ್ ಮಾಡಿಬಿಟ್ರೆ ಅಂತ ಅವ್ರಿಗೆ ಇನ್ನೂ ಲೈಕ್ ಓ ಮೈ ಗಾಡ್ ಇವ್ರು ಮೆಸೇಜ್ ಮಾಡಿದ್ರ. ಸೊ ಈ ಥರ ಒಂದು ಸಿಚುವೇಶನಲ್ಲಿದೆ, ಅಥವಾ ಈ ಥರ ಒಂದು ಪೊಸಿಷನಲ್ಲಿ ನಿಮ್ಮನ್ನ ಅವರು ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ದಟ್ಸ್ ಬ್ಯೂಟಿಫುಲ್. ಗ್ರೂಪ್ 1 ಕಿಂಗ್ ಆಫ್ ಸ್ವರ್ಡ್ಸ್,
ಲುಕ್ ಎಟ್ ದಿಸ್. ನಾನು ಏನು ನೋಡ್ತಾ ಇದೀನಿ ಅಂದರೆ, ನೀವು ಯಾವ ಥರ ಮಾಡ್ತಾ ಇದ್ದೀರಾ ಅಂದರೆ, ಈ ಪರ್ಸನ್ಗೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ಅಥವಾ ಎಷ್ಟು ಬೇಕಷ್ಟೇ ಮಾತಾಡ್ತಾ ಇದ್ದೀರಾ. ನೀವು ಹೆಂಗೆ ಅಂದರೆ, ನಿಮ್ಮ ಒಂದು ಹಾರ್ಟ್, ನಿಮ್ಮ ಒಂದು ಸ್ಪೇಸ್ನ ಪ್ರೊಟೆಕ್ಟ್ ಮಾಡ್ಕೊತಾ ಇದ್ದೀರಾ. ನಿಮ್ಮ ಹಾರ್ಟ್ಗೆ ಒಂದು ಬೌಂಡ್ರಿ ಅಥವಾ ರೂಲ್ಸ್ ಹಾಕೊಂಡಿದ್ದೀರಾ, ಇಷ್ಟರಲ್ಲೇ ಎಲ್ಲರೂ ಇರಬೇಕು, ಇವ್ರಿಗೆ ಇಷ್ಟೇ ನಾನು ಸ್ವಾತಂತ್ರ್ಯ ಕೊಡೋದು, ಇದಕ್ಕಿಂತ ಜಾಸ್ತಿ ಇವ್ರಿಗೆ ನನ್ನ ಬಗ್ಗೆ ಮಾತಾಡೋಕ್ಕೂ ನಾನು ಬಿಡಲ್ಲ, ನನ್ನ ಜೊತೆ ಮಾತಾಡೋಕ್ಕೂ ಬಿಡಲ್ಲ, ನನ್ನ ಜೊತೆ ಕ್ಲೋಸ್ ಆಗೋದಕ್ಕೂ ಬಿಡಲ್ಲ, ಇವ್ರ ಜೊತೆ ನಾನು ಇಷ್ಟೇ ಶೇರ್ ಮಾಡ್ಕೋಬೇಕು, ಇಷ್ಟೇ ಎಮೋಷನ್ಸ್ನ ಶೇರ್ ಮಾಡ್ಕೋಬೇಕು. ಆ ಥರ ಒಂದು ಎನರ್ಜಿ ನಿಮ್ಮ ಸುತ್ತ ಹಾಕ್ಕೊಂಡಿದ್ದೀರಾ ಅನ್ನೋದನ್ನು ನೋಡ್ತಾ ಇದ್ದೀನಿ. ಸೊ ನಾನು ಏನು ನೋಡ್ತಾ ಇದ್ದೀನಿ, ಗ್ರೂಪ್ 1, ಪಾಸಿಬಿಲಿಟಿ ಇದೆ ಈ ಪರ್ಸನ್ದು ಝೋಡಿಯಾಕ್ ಸೈನ್ ಕುಂಭರಾಶಿ, ಮಿಥುನ ರಾಶಿ ಹಾಗೂ ತುಲಾರಾಶಿ, ಅಥವಾ ಸಿಂಹರಾಶಿ, ಮೇಷರಾಶಿ, ಧನಸ್ಸು ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ನಾನು ಏನು ನೋಡ್ತಾ ಇದ್ದೀನಿ, ಎಟ್ ದ ಸೇಮ್ ಟೈಮ್ ಈ ಪರ್ಸನ್ಗೂ ಕೂಡ ಅವ್ರದ್ದೇ ಆದ ಗೈಡ್ಲೈನ್ಸ್ ಇರುತ್ತೆ. ಲೈಕ್ ಓಕೆ, ನನಗೆ ಅಂದರೆ ಅವ್ರಿಗೆ ನಿಮ್ಮ ಕಂಡ್ರೆ ಇಷ್ಟ ಆಗಿದೆ, ಆ ಒಂದು ಅಟ್ರಾಕ್ಷನ್ ಕೂಡ ಆಗಿದೆ, ಬಟ್ ಇಟ್ ಡಸಂಟ್ ಮೀನ್ ದಟ್ ಅವರು ಒಂಥರ ಈ ಫ್ಯಾನ್ ವೈಬ್ ಥರ ಹೋಗ್ಬಿಟ್ಟು ಮಾತಾಡ್ಸೋದು, ಪದೇ ಪದೇ ಮೆಸೇಜ್ ಮಾಡೋದು, ಪದೇ ಪದೇ ಅಟೆನ್ಷನ್ ಗ್ರ್ಯಾಬ್ ಮಾಡ್ಕೊಳ್ಳೋದು, ಅದನ್ನೇ ಮಾಡ್ಕೊಂಡಿರೋದಕ್ಕೂ ಕೂಡ ಅವ್ರಿಗೆ ಇಷ್ಟ ಇಲ್ಲ. ಇಟ್ಸ್ ಲೈಕ್ ಅವ್ರು ನಿಮ್ಮನ್ನ ಅಡ್ಮೈರ್ ಮಾಡ್ತಾರೆ, ನಿಮ್ಮ ಬಗ್ಗೆ ಪ್ರೈಸ್ ಮಾಡ್ತಾರೆ, ನಿಮ್ಮ ಬಗ್ಗೆ ಹೊಗಳ್ಕೊತಾರೆ, ನಿಮ್ಮ ಬಗ್ಗೆ ಖುಷಿ ಇದೆ ಅಂತಲೇ ಹೇಳ್ಬೋದು. ಬಟ್ ಹಾಗಂತ ಅವರ ಒಂದು ಲೈಫ್ ರೂಲ್ಸ್ ಅವ್ರಿಗೆ ಅಂತಲೇ ಏನು ಹಾಕ್ಕೊಂಡಿದ್ದಾರೆ, ನನ್ನ ಲೈಫ್ ಹಿಂಗೆ ಇರ್ಬೇಕಂತ ಏನು ಅವ್ರ ರೂಲ್ಸ್ ಹಾಕ್ಕೊಂಡಿದ್ದಾರೆ, ಅದನ್ನ ಬ್ರೇಕ್ ಮಾಡ್ಕೊಂಡು ಬರೋ ಪರ್ಸನ್ ಅಲ್ಲ. ನಾನು ಒನ್ ಥಿಂಗ್ ಈಸ್ ಫಾರ್ ಶೋರ್, ಗ್ರೂಪ್ 1 ನಾನು ಏನು ನೋಡ್ತಾ ಇದ್ದೀನಿ, ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಈ ಪರ್ಸನ್ ಅಷ್ಟು ಈಸಿಯಾಗಿ ಬೇರೆಯವ್ರಿಗೆ ಅಟ್ರಾಕ್ಟ್ ಆಗಿದ್ದಾರೆ ಅಂದರೆ ಕೀಪ್ ಇನ್ ಮೈಂಡ್, ನೀವು ಅವರಿಗೆ ತುಂಬಾ ಸ್ಪೆಷಲಾಗಿ ಕಾಣಿಸಿದ್ದೀರಾ, ಆ್ಯಂಡ್ ನಿಮ್ಮನ್ನ ಒಂದು ಸ್ಪೆಷಲ್ ಪ್ಲೇಸಲ್ಲಿ ಇಟ್ಟಿದ್ದಾರೆ ಅಂತ. ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್. ಅಟ್ ದ ಸೇಮ್ ಟೈಮ್ ಅವ್ರು ಹೆಂಗೆ ಅಂತ ಅಂದರೆ, ಅವ್ರಿಗೂ ಒಂದಷ್ಟು ರೂಲ್ಸ್ ಇರುತ್ತೆ. ಓಕೆ, ನನಗೆ ಅವ್ರು ಕಂಡ್ರೆ ಇಷ್ಟ ಇದೆ, ಹಾಗಂತ ನಾನು ಮದುವೆನೇ ಆಗಬೇಕು ಅವ್ರನ್ನ ಅಂತ ಏನಿಲ್ಲ, ಅವ್ರ ಮೇಲೆ ಯಾವಾಗಲೂ ನನ್ನ ರೆಸ್ಪೆಕ್ಟ್ ಇರುತ್ತೆ. ಆ ಥರ ಒಂದು ಪೊಸಿಷನಲ್ಲಿ ನಿಮ್ಮನ್ನ ಇಟ್ಟಿದ್ದಾರೆ. ಸೊ ನಾನು ಏನು ನೋಡ್ತಾ ಇದ್ದೀನಿ, ಇವರಿಗೆ ನಿಮ್ಮ ಕಂಡ್ರೆ ಇಷ್ಟ ಇದೆ, ಅಟ್ರ್ಯಾಕ್ಟ್ ಆಗಿದ್ದಾರೆ. ಮೇ ಬಿ ನೀವು ಇವ್ರ ಜೊತೆ ಫ್ಯೂಚರ್ ನೋಡ್ತಾ ಇದ್ದೀರಾ, ಅಥವಾ ನೀವು ಇವ್ರ ಜೊತೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ಬೋದು ಗ್ರೂಪ್ 1. ಬಟ್ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಇವ್ರು ಹೆಂಗೆ ಅಂತ ಅಂದರೆ, ಇನ್ನೂ ಫ್ಯೂಚರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇಲ್ಲ, ಅಥವಾ ಇನ್ನೂ ಮ್ಯಾರೇಜ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಸಿ, ದೇ ಲೈಕ್ ಯು ಲೈಕ್ ದೆಮ್. ಮೇ ಬಿ ಇಲ್ಲಿ ಯಾರು ಆ ಫಸ್ಟ್ ಸ್ಟೆಪ್ ತಗೊಂಡಿಲ್ಲ ಮ್ಯಾರೇಜ್ ಬಗ್ಗೆ ಅಥವಾ ಕಮಿಟ್ಮೆಂಟ್ ಬಗ್ಗೆ. ಇಟ್ಸ್ ಲೈಕ್ ನೀವು ಅವ್ರನ್ನ ಮೀಟ್ ಆಗ್ತೀರಾ, ಹೊರಗೂ ಹೋಗ್ತೀರಾ, ಪ್ಲ್ಯಾನ್ಸ್ ಮಾಡ್ತೀರಾ ಮೇ ಬಿ. ಬಟ್ ವೆನ್ ಇಟ್ ಕಮ್ಸ್ ಟು ಮ್ಯಾರೇಜ್ ಆ್ಯಂಡ್ ಕಮಿಟ್ಮೆಂಟ್ ಅಂತ ಬಂದಾಗ, ಈ ಪರ್ಸನ್ ಹೆಂಗೆ ಅಂತಂದರೆ, ಅವ್ರ ಸುತ್ತ ಒಂದು ಕವಚ ಥರ ಹಾಕೋಬಿಡ್ತಾರೆ. ಓಕೆ, ಅದರಿಂದ ಒಳಗೆ ನಾನು ಯಾರನ್ನೂ ಬಿಡಲ್ಲ. ಐ ಫೀಲ್ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಗ್ರೂಪ್ 1, ಅವರು ಎಮೋಷ್ನಲಿ ಇನ್ನೂ ರೆಡಿ ಆಗಿಲ್ಲ ಯಾವುದೇ ರೀತಿಯ ಕನೆಕ್ಷನ್ಗೂ ಕೂಡ, ಯಾವುದೇ ರೀತಿಯ ರಿಲೇಷನ್ಶಿಪ್ಪಿಗೆ, ಅಥವಾ ಎಮೋಷ್ನಲ್ ಬಾಂಡಿಂಗ್ ಅಥವಾ ಕಮಿಟ್ಮೆಂಟ್ ಅಥವಾ ಲಾಂಗ್ ಟರ್ಮ್ ರಿಲೇಷನ್ಶಿಪ್ಗೆ ಅವರು ಪ್ರಿಪೇರ್ಡ್ ಆಗಿಲ್ಲ. ಆ ಥರ ಒಂದು ಮೇನ್ ಎನರ್ಜಿ ಬರ್ತಾ ಇದೆ. ಓಕೆ, ಪಾಸಿಬಿಲಿಟಿ ಇದೆ ಇವರಿಗೆ ಬ್ಯಾಡ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋ ಪಾಸಿಬಿಲಿಟೀಸ್ ಕೂಡ ಇದೆ. ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಾರೆ, ತುಂಬ ಸ್ಟ್ರಿಕ್ಟ್ ಪರ್ಸನ್ ಇವರು, ಯಾವುದೇ ರೀತಿ ಕ್ಯಾಶುವಲ್ ಕನೆಕ್ಷನ್ಗೆ ಓಪನ್ ಆಗಿ ಇರಲ್ಲ. ಇಷ್ಟೊಂದು ಬಂತು, ಇಷ್ಟೆಲ್ಲ ನಾನು ತಗೊಳ್ಳಲ್ಲ. ಲೆಟ್ಸ್ ಸಿ ಸಜೆಷನ್ ಏನಿದೆ ನಿಮಗೆ ಈ ಒಂದು ಕನೆಕ್ಷನ್ ಬಗ್ಗೆ ಅಂತ. ಲುಕ್ ಎಟ್ ದಿಸ್ 10 ಆಫ್ ಪೆಂಟಕಲ್ಸ್. ಈಗಲ್ದೇ ಇದ್ರೂ ಇವರು ಫ್ಯೂಚರಲ್ಲಿ ರಿಯಲೈಸ್ ಮಾಡ್ಕೊತಾರೆ, ದಿಸ್ ಈಸ್ ನಾಟ್ ಅ ಕ್ಯಾಶುವಲ್ ಕನೆಕ್ಷನ್, ಆ್ಯಂಡ್ ನಿಮಗೊಂದು ಹೈಯರ್ ವ್ಯಾಲ್ಯೂ ಕೊಡ್ಬೋದು ಅವರ ಲೈಫಲ್ಲಿ ಅಂತ. ಸಿ, ಆಲ್ರೆಡಿ ಅವ್ರು ನಿಮಗೆ ಅಟ್ರಾಕ್ಟ್ ಆಗಿದ್ದಾರೆ, ಆಲ್ರೆಡಿ ದೇರ್ ಇಸ್ ಅ ಫಿಸಿಕಲ್ ಅಟ್ರಾಕ್ಷನ್. ಓಕೆ, ಬಟ್ ವೆನ್ ಇಟ್ ಕಮ್ಸ್ ಟು ಫ್ಯಾಮಿಲಿ, ಮದುವೆ, ಕಮಿಟ್ಮೆಂಟ್, ಮೇ ಬಿ ಅವರು ಅದಕ್ಕಿನ್ನೂ ಒಂದು ಥಾಟ್ ಕೊಟ್ಟಿರಲಿಲ್ಲ ಅನಿಸುತ್ತೆ. ಬಟ್ ಐ ಆಮ್ ಡ್ಯಾಮ್ ಶೋರ್ ವಿತ್ 3 ಆಫ್ ಪೆಂಟಕಲ್ಸ್ ಇಲ್ಲಿ, ವಿತೌಟ್ ಎನಿ ಡೌಟ್ ಇವರ ಒಂದು ಮೈಂಡಲ್ಲಿ ನಿಮಗಿರೋ ರೆಸ್ಪೆಕ್ಟ್, ನಿಮಗಿರೋ ವ್ಯಾಲ್ಯೂ ಮೇಲೆ ಹೋಗುತ್ತೆ, ಅಂದರೆ ಜಾಸ್ತಿ ಹೋಗೋ ಎಲ್ಲ ಪಾಸಿಬಿಲಿಟೀಸ್ ಇದೆ. ಆ್ಯಂಡ್ ಇವರಿಗೂ ಫೀಲ್ ಆಗುತ್ತೆ, ಆ್ಯಕ್ಚುಲಿ ನೀವು ಮೇ ಬಿ ಇವಾಗ ಸ್ವಲ್ಪ ಜಡ್ಜ್ ಮಾಡಿದ್ದಾರೆ, ಲೈಕ್ ಸ್ವಲ್ಪ ಜಡ್ಜ್ ಮಾಡಿದ್ದಾರೆ ಅಂದರೆ ಮೇ ಬಿ ಇವರು
ರಿಲೇಷನ್ಶಿಪ್ನೆಲ್ಲ ಸೀರಿಯಸ್ ಆಗಿ ತಗೊಳ್ಳೋಲ್ವೇನೋ ಅಂತ ನಿಮ್ಮ ಬಗ್ಗೆ. ಮೇ ಬಿ ಇವರು ತುಂಬ ಫನ್ನಿ ಪರ್ಸನ್, ಲೈಫ್ನ ಲೈಟಾಗಿ ತಗೊಳ್ಳುವಂಥ ಒಂದು ಪರ್ಸನ್, ಸೀರಿಯಸ್ ಆಗಿ ತಗೊಳ್ಳಲ್ವೇನೋ ಈ ಥರ ಕೂಡ ನಿಮ್ಮನ್ನ ಜಡ್ಜ್ ಮಾಡಿದ್ದಾರೆ. ಬಟ್ ಮೇ ಬಿ ನಿಮ್ಮ ಜೊತೆ ಇನ್ನೂ ಕ್ಲೋಸ್ ಆದಾಗ ಅವ್ರಿಗೆ ಗೊತ್ತಾಗುತ್ತೆ ನೀವು ತುಂಬ ಲೈಟಾಗಿ ತಗೊಳ್ಳುವಂಥ ಒಂದು ಪರ್ಸನ್ ಅಲ್ಲ. ಆ್ಯಕ್ಚುಲಿ ನೀವು ಫ್ಯಾಮಿಲಿಗೆ ವ್ಯಾಲ್ಯೂ ಕೊಡ್ತೀರಾ, ಆ್ಯಕ್ಚುಲಿ ನೀವು ಲಾಂಗ್ ಟರ್ಮ್ ಕಮಿಟ್ಮೆಂಟಿಗೆ ವ್ಯಾಲ್ಯೂ ಕೊಡ್ತೀರಾ, ಆ್ಯಕ್ಚುಲಿ ನೀವು ನಿಮ್ಮನ್ನ ನಂಬಿಟ್ಟು ಒಂದು ಹೆಜ್ಜೆ ಮುಂದೆ ಇಡ್ಬೋದು. ಕಮಿಟ್ಮೆಂಟ್ ವಿಚಾರಕ್ಕೆ ಬಂದಾಗ ನೀವು ರೆಸ್ಪಾನ್ಸಿಬಿಲಿಟಿ ಕೂಡ ತಗೊತೀರಾ. ನಿಮಗೆ ಫ್ಯಾಮಿಲಿ ಅಂದರೆ ಏನಂತ ಗೊತ್ತಿದೆ, ಕಮಿಟ್ಮೆಂಟ್ ಅಂದರೆ ಏನಂತ ಗೊತ್ತಿದೆ, ನೀವು ಕನೆಕ್ಷನ್ಸಿಗೆ ವ್ಯಾಲ್ಯೂ ಕೊಡ್ತೀರಾ. ಇದೆಲ್ಲ ಇವರಿಗೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಸೊ ನಾನೇನು ನೋಡ್ತಾ ಇದ್ದೀನಿ, ದೇರ್ ಆರ್ ಎವ್ರಿ ಪಾಸಿಬಿಲಿಟೀಸ್ ಈ ಪರ್ಸನ್ ನಿಮ್ಮ ಜೊತೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದು, ಫ್ಯೂಚರ್ ಫ್ಯಾಮಿಲಿ ನಿಮ್ಮ ಜೊತೆ ಬಿಲ್ಡ್ ಮಾಡೋದು, ನಿಮ್ಮ ಜೊತೆನೆ ಗ್ರೋ ಆಗ್ತಾ, ಫಿನಾನ್ಷಿಯಲಿ ಗ್ರೋ ಆಗ್ತಾ, ಒಂದು ಲೈಫಲ್ಲಿ ಸ್ಟೆಬಿಲಿಟಿ ನಿಮ್ಮ ಜೊತೆನೆ ಬರೋದು, ಒಟ್ಟಿಗೆ ಗ್ರೋ ಆಗೋದು, ಆ್ಯಂಡ್ ಆ ಮೈಲ್ ಸ್ಟೋನ್ನ ರೀಚ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾರೆ ವಿತೌಟ್ ಎನಿ ಡೌಟ್. ಓಕೆ, ಸೊ ಗ್ರೂಪ್ 1, ಡೋಂಟ್ ವರಿ. ಇವಾಗ ಇದು ಒನ್ ಸೈಡೆಡ್ ಅಂತ ಅನ್ನಿಸ್ಬೋದು. ಇವಾಗ ನಿಮಗೆ ಅನ್ನಿಸ್ತಿರ್ಬೋದು ಈ ಪರ್ಸನ್ ಓಪನ್ ಅಪ್ ಆಗ್ತಾ ಇಲ್ಲ, ಈ ಪರ್ಸನ್ ಯಾವಾಗಲೂ ಅವರ ಒಂದು ಬೌಂಡ್ರೀಸ್ ಒಳಗೆ ಇರ್ತಾರೆ, ಜಾಸ್ತಿ ಕನೆಕ್ಟ್ ಆಗ್ತಾ ಇಲ್ಲ, ಹಾಗೆಲ್ಲ ಫೀಲ್ ಆಗ್ತಾ ಇರ್ಬೋದು ನಿಮಗೆ. ಬಟ್ ಐ ಆಮ್ ಡ್ಯಾಮ್ ಶೋರ್ ಈ ಪರ್ಸನ್ ಅದು ಏನೇ ಕನೆಕ್ಷನ್ ಆಗಿರ್ಬೋದು, ನಿಮ್ಮದು ಫ್ರೆಂಡ್ಶಿಪ್ಪೇ ಆಗಿರ್ಬೋದು, ಅದಕ್ಕೊಂದು ಇನ್ನೂ ವೆಯ್ಟೇಜ್ ಕೊಡ್ತಾರೆ, ಇನ್ನೂ ನಿಮ್ಮ ಬಗ್ಗೆ ಟ್ರಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ, ಇನ್ನೂ ನಿಮ್ಮನ್ನ ಡೀಪಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಮೇಯ್ನಾಗಿ ಶುರು ಮಾಡ್ತಾರೆ. ಆ್ಯಂಡ್ ದೆರ್ ಈಸ್ ಎವ್ರಿ ಪಾಸಿಬಿಲಿಟಿ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರೀ 1-2 ವರ್ಷಕ್ಕಿರಲ್ಲ. ಇವರು ಏನಿಲ್ಲ ಅಂದರೂ ನೆಕ್ಸ್ಟ್ 1 ಡಿಕೇಡ್ 2 ಡಿಕೇಡ್ಸ್ವರೆಗೂ ನಿಮ್ಮ ಲೈಫಲ್ಲಿ ಇರ್ತಾರೆ. ಈ ಒಂದು ಕನೆಕ್ಷನ್ ಇವಾಗ ನಿಮಗೆ ಲೈಟ್ ಅನಿಸಿರ್ಬೋದು ಅಥವಾ ಒನ್ ಸೈಡೆಡ್ ಅನಿಸಿರ್ಬೋದು. ದೇರ್ ಇಸ್ ಎವ್ರಿ ಪಾಸಿಬಿಲಿಟಿ ಈ ಪರ್ಸನ್ ಕೂಡ ಇದ್ರ ವ್ಯಾಲ್ಯೂನ ತುಂಬ ಬೇಗ ಅರ್ಥ ಮಾಡ್ಕೊತಾರೆ. ಓಕೆ, ಸೊ ಗ್ರೂಪ್ 1 ಇದಾಗಿತ್ತು ನಿಮ್ಮ ರೀಡಿಂಗ್. ಏನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಅಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್. ಹೆಲ್ಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ, ಸೆಕೆಂಡ್ ಜೋಡಿಯಾಕ್ ಸೈನ್ ಲಿಸ್ಟ್ ಆಗಿರ್ಬೋದು ಅಥವಾ ಡೇಟ್ ಆಫ್ ಬರ್ತ್ ಲಿಸ್ಟ್ ಆಗಿರ್ಬೋದು, ಅಥವಾ ನೀವು ಈ 3 ಆಫ್ ವಾಂಡ್ಸ್ ಕಾರ್ಡ್ನ ಯಾಕೆ ಚೂಸ್ ಮಾಡಿದ್ರಿ ಸ್ಟಾರ್ಟಿಂಗ್ಗೆ, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್, ನಾಟ್ ಟ್ಯಾರೋ ಕಾರ್ಡ್ ರೀಡಿಂಗ್. ಆ್ಯಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು, ಮ್ಯಾನಿಫೆಸ್ಟ್ ಮಾಡ್ಕೋಬೇಕು, ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಸೊ ಗೈಸ್, ನೋಡೋಣ ಇದು 1 ಸೈಡೆಡಾ 2 ಸೈಡೆಡಾ, ಎಲ್ಲದಕ್ಕೂ ಕ್ಲಾರಿಟಿ ಕೊಡೋಣ. ಫಸ್ಟ್ ಆಫ್ ಆಲ್, ನೀವು 3 ಆಫ್ ವಾಂಡ್ಸ್ನ ಚೂಸ್ ಮಾಡಿದ್ರಿ. ಸೊ ನಾನೇನು ನೋಡ್ತಾ ಇದ್ದೀನಿ, ಮೇನಾಗಿ ನಿಮಗೆ ಸ್ಟಾರ್ಟಿಂಗೇ ಒಂದಷ್ಟು ಮೆಸೇಜಸ್ ಹೇಳಿದೆ, ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಟ್ರಾವೆಲ್ ಟ್ರಿಪ್ ಏನೋ ಒಂದು ಮಾಡ್ತಾ ಇದ್ದೀರಾ. ಸೊ ಇಟ್ಸ್ ಅನ್ ಇಂಡಿಕೇಶನ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದಿದ್ದಾರೆ. ಡೆಫಿನೆಟ್ಲಿ ಒಂದು ಮ್ಯೂಚುವಲ್ ಅಟ್ರಾಕ್ಷನ್ ಆಗಿದೆ. ಲೆಟ್ ಮಿ ಟೆಲ್ ಯು, ಈ ಅಟ್ರಾಕ್ಷನ್ ಲೆವೆಲ್ಲು ಗೇಜ್ ಮಾಡಬೇಕು ಅಂದರೆ ಔಟ್ ಆಫ್ 100% ಒಂದು 30% ಅಟ್ರಾಕ್ಟ್ ಆಗಿದ್ದೀರಾ. ಮೇ ಬಿ ರೀಸೆಂಟಾಗಿ ಮೀಟ್ ಆಗಿದ್ದೀರಾ, ಅಥವಾ ಈ ಒಂದು ಕನೆಕ್ಷನ್ ಇನ್ನೂ ಆ ಸ್ಟಾರ್ಟಿಂಗ್ ಲೆವೆಲಲ್ಲಿದೆ. ಐ ಡೋಂಟ್ ನೋ ನೀವು ಇವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ. ಲೈಕ್ ಸೀರಿಯಸ್ ರಿಲೇಷನ್ಶಿಪ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಕ್ಯಾಶುವಲ್ ಕೈಂಡ್ ಆಫ್ ಬಾಂಡಿಂಗ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಐ ಹ್ಯಾವ್ ನೋ ಐಡಿಯಾ. ಬಟ್ ನಾನು ಏನು ನೋಡ್ತಾ ಇದ್ದೀನಿ, ಇದಿನ್ನೂ ಈ ಒಂದು ರಿಲೇಷನ್ಶಿಪ್ ಸರ್ಫೇಸ್ ಲೆವೆಲಲ್ಲಿದೆ. ಅಂದರೆ ಆ ಸ್ಟೆಪ್ಸಲ್ಲಿ ಫಸ್ಟ್ 3 ಸ್ಟೆಪ್ಸಲ್ಲಿದೆ, ಇನ್ನೂ ಹತ್ತಬೇಕಾಗಿರೋದು ತುಂಬ ಲಾಂಗ್ ಜರ್ನಿ ಇದೆ. ಸೊ ನಾನು ಏನು ನೋಡ್ತಾ ಇದ್ದೀನಿ, ನಿಮಗೂ ಒಂದು ಗ್ಯಾರಂಟಿ ಇಲ್ಲ. ಐ ಆಮ್ ಡ್ಯಾಮ್ ಶ್ಯೂರ್ ಅಬೌಟ್ ಇಟ್ ಈ ಪರ್ಸನ್ ಬಗ್ಗೆ. ಎಟ್ ದ ಸೇಮ್ ಟೈಮ್ ಅವ್ರಿಗೂ ಕೂಡ ಇಟ್ಸ್ ಲೈಕ್ ನೀವು ಅವ್ರನ್ನ ಕ್ಯಾಶುವಲ್ ಆಗಿ ತೊಗೊಂಡಿದ್ದೀರಾ, ಅವರು ಕೂಡ ನಿಮ್ಮನ್ನ ಕ್ಯಾಶುವಲ್ ಆಗಿ ತೊಗೊಂಡಿದ್ದಾರೆ. ಇಟ್ಸ್ ಲೈಕ್ ಹೆಂಗೆ ಅಂದರೆ ನಿಮ್ಮನ್ನ ಮಾತಾಡಿಸ್ತಾ ಇದ್ದಾರೆ, ಅಥವಾ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ ಎವ್ರಿ ಡೇ, ಅಥವಾ ಮೀಟ್ ಆಗ್ತಾ ಇದ್ದೀರಾ. ಬಟ್ ಅವರು ನಿಮ್ಗೇನೆ ಸೆಟ್ಲ್ ಆಗ್ತಾ ಇಲ್ಲ. ಅಂದರೆ ಬೇರೆಯವ್ರನ್ನೂ ಮೀಟ್ ಮಾಡ್ತಾ ಇದ್ದಾರೆ, ಬೇರೆಯವ್ರನ್ನೂ ಕನೆಕ್ಟ್ ಆಗ್ತಾ ಇದ್ದಾರೆ, ಬೇರೆಯವ್ರ ಜೊತೆನೂ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇಟ್ಸ್ ಲೈಕ್ ಅವ್ರಿಗೆ ಹೆಂಗೆ ಅಂತ ಅಂದರೆ, ಮೇ ಬಿ ನೀವು ರಿಲೇಷನ್ಶಿಪ್ಪಲ್ಲೇ ಇರ್ಬೋದು, ಐ ಡೋಂಟ್ ನೋ ಇದು ಯಾವ ಥರ ಕನೆಕ್ಷನಲ್ಲಿ ಇದ್ದೀರಾ ಅಂತ. ಬಟ್ ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್. ಯು ಆರ್ ದ ಒನ್ ಅಂತ ಅವರು ಕನ್ಸಿಡರ್ ಮಾಡ್ಕೊತಾ ಇಲ್ಲ. ಅಂದರೆ ಅವ್ರಿಗೆ
ಓಕೆ ನಾನು ಬೇರೆಯವ್ರನ್ನೂ ಮೀಟ್ ಆಗೋಣ ಅಥವಾ ಬೇರೆ ಆಪ್ಷನ್ಸ್ನು ಎಕ್ಸ್ಪ್ಲೋರ್ ಮಾಡೋಣ, ಇಲ್ಲಿಗೆ ಸೆಟ್ಲ್ ಆಗೋದು ಬೇಡ. ಬಿಕಾಸ್ 3 of Wands ಅಂತ ಅಂದರೆ ದಿಸ್ ಇಸ್ ಫಸ್ಟ್ ಆಫ್ ಆಲ್ ಎನ್ ಎಕ್ಸ್ಟ್ರೋವರ್ಟ್ ಕಾರ್ಡ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕಮಿಟ್ಮೆಂಟ್ ಸೀರಿಯಸ್ ರಿಲೇಶನ್ಶಿಪ್ ಕಾರ್ಡೇ ಅಲ್ಲ ಇದು. ಇದು ಯಾವ ಥರ ಅಂದರೆ ಯೂಶಲಿ ಇರ್ತೀನಿ, ನಾನು ಕನೆಕ್ಟ್ ಆಗಿರ್ತೀನಿ, ಯೂಶಲಿ ನನಗೆ ಸ್ಪೆಷಲ್ ಫೀಲ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಐ ಆಮ್ ನಾಟ್ ಶೋರ್ ಲೈಕ್ ಇವರೇ ನನ್ನ ಲೈಫ್ ಪಾರ್ಟ್ನರ್, ಇವರೇ ನನ್ನ ಸೋಲ್ಮೇಟ್ ಅಂತ ಐ ಆಮ್ ನಾಟ್ ಶೋರ್. ನಿಮಗೆ ಹೇಳ್ಬೋದು ನಿಮ್ಮ ಜೊತೆ ನಿಮ್ಮ ಎನರ್ಜಿ ಇಷ್ಟ ಆಗುತ್ತೆ, ನಿಮ್ಮ ಜೊತೆ ವೈಬ್ ಆಗ್ತೀನಿ, ನಿಮ್ಮ ಜೊತೆ ಬೆಟರ್ ಫೀಲ್ ಆಗುತ್ತೆ, ಹೀಗೆಲ್ಲ ಹೇಳ್ಬೋದು. ಬಟ್ ಐ ಆಮ್ ಶೋರ್ ನಿಮ್ಮ ಜೊತೆ ಮಾತ್ರ ಹೇಳ್ತಾ ಇಲ್ಲ ಅವರು, ಅಥವಾ ಇಟ್ಸ್ ಮೋರ್ ಲೈಕ್ ಅವ್ರು ಇನ್ನೂ ಅವರ ಆಪ್ಷನ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಲೆಟ್ ಮೀ ಸಿ, ಬೇರೆ ಆಪ್ಷನ್ಸು ನೋಡೋಣ, ಬೇರೆ ನೋಡೋಣ, ನನಗೆ ಇನ್ನೂ ಒಂದಷ್ಟು ಬೆಟರ್ ಆಪ್ಷನ್ ಸಿಗ್ಬೋದೇನೋ. ಆ್ಯಂಡ್ ಇಟ್ಸ್ ಮೋರ್ ಲೈಕ್ ಅವರು ಆ ಕಮಿಟ್ಮೆಂಟಿಗೆ ನಿಮ್ಮ ಜೊತೆ ಸೆಟ್ಲ್ ಆಗೋದಕ್ಕೆ ಇನ್ನೂ ರೆಡಿ ಇಲ್ಲ. ಸೀರಿಯಸ್ ಕಮಿಟ್ಮೆಂಟ್, ಸೀರಿಯಸ್ ರಿಲೇಶನ್ಶಿಪ್ ಒಳಗೆ ಜಂಪ್ ಆಗೋದಕ್ಕೆ ಇನ್ನೂ ರೆಡಿ ಆಗಿಲ್ಲ ಅಂತ ಹೇಳ್ಬೋದು. ಗ್ರೂಪ್ 2 ಲೆಟ್ಸ್ ಸಿ, ಇನ್ನೊಂದಷ್ಟು ಮೆಸೇಜಸ್ನ ಫುಲ್ ಮಾಡೋಣ. ಆ್ಯಂಡ್ ಒನ್ ಮೋರ್ ಥಿಂಗ್, ಗ್ರೂಪ್ 1ಗೆ Queen of Wands ಬಂದಿತ್ತು, ನಿಮಗೆ 3 of Wands ಆ್ಯಂಡ್ ದಟ್ Queen of Wands ಅಗೇನ್ ಬರ್ತಾ ಇದೆ. ಐ ಡೋಂಟ್ ನೋ, ಈ ಒಂದು ರೀಡಿಂಗ್ ಮಧ್ಯದಲ್ಲಿ ಐ ಫೆಲ್ಟ್ ಲೈಕ್ ನನ್ನ ಒಂದು ಡೈರಿ ಬಗ್ಗೆ ಹೇಳ್ಕೊಳ್ಳೋದಕ್ಕೆ, ಇವಾಗಷ್ಟೇ ಡೈರಿನ ಬರೆದ್ಬಿಟ್ಟು ನಾನು ರೀಡಿಂಗ್ ಸ್ಟಾರ್ಟ್ ಮಾಡಿದೆ. ಲಿಟ್ರಲಿ ನನಗೆ ಮೂಡೇ ಇರಲಿಲ್ಲ ಇವತ್ತು ವಿಡಿಯೋ ಮಾಡೋದಕ್ಕೆ. ಒಂಥರ ಏನೂ ಬೇಡ, ಒಂಥರ ಡಿಪ್ರೆಸ್ಡ್ ಕೈಂಡ್ ಆಫ್ ಫೀಲ್, ಅಂದರೆ ಎಲ್ಲ ಎಮೋಷನ್ಸು ಒಂದೇ ಸತಿ ಫೀಲ್ ಆದಂಗಾಯಿತು. ಸೊ ಐ ಹ್ಯಾವ್ ರಿಟನ್ ಫ್ಯೂ ಥಿಂಗ್ಸ್. ಹೇಳಿ, ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನೀವು ಏನಾದ್ರು ಬೇಜಾರಾದಾಗ ಅಥವಾ ಯಾರ ಜನ ಹೇಳ್ಕೊಳಕ್ಕಾಗಲಿಲ್ದಾಗ ನೀವನ್ನ ಬರಿತೀರಾ ಅಂತ. ಜಸ್ಟ್ ಲೆಟ್ ಮಿ ನೋ. ಬಟ್ ಎಸ್, ನಂದಂತೂ ಆಲ್ಮೋಸ್ಟ್ ಫಿಲ್ ಆಗಿದೆ ಪೇಜಸ್. ಬಟ್ ನನಗೆ ಯಾವ ಥರ ಅಂದರೆ, ನಾನು ಒಂದಷ್ಟು ಫೀಲಿಂಗ್ಸ್ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಿಲ್ಲ ಅಂದರೆ, ಇದನ್ನು ನಾನು ಬರೆದ್ರೆ ಅದು ನನ್ನ ಮೈಂಡಿಂದ ಹೋಗುತ್ತೆ ಅಥವಾ ರಿಲೀಸ್ ಆಗುತ್ತೆ, ಅಥವಾ ಜಸ್ಟ್ ನೈಟ್ ಟೈಮ್ ಸ್ಕೈ ನೋಡ್ಕೊಂಡು ಕೂತ್ರು ನನಗೆ ಕಡಿಮೆ ಆಗುತ್ತೆ, ನನಗೆ ಫ್ರಸ್ಟ್ರೇಷನ್. ಐ ಡೋಂಟ್ ನೋ ವೈ. ಸೊ ಅದೇ ಥರ ಈ ಪರ್ಸನ್ ನಾನು ಏನು ನೋಡ್ತೀನಿ, ನಿಮ್ಮ ಒಂದು ಪರ್ಸನ್ ಇವ್ರಿಗೆ ಯಾವ ಥರ ಅಂದರೆ, ಸ್ವಲ್ಪ ಜಾಸ್ತಿ ಅವ್ರಿಗೆ ಸೋಷಲೈಸ್ ಆಗಬೇಕು ಅಂತ ಇಷ್ಟ, ಜಾಸ್ತಿ ಕನೆಕ್ಟ್ ಆಗಬೇಕು, ಫ್ರೆಂಡ್ಸ್ ಸರ್ಕಲ್ನ ಮಾಡ್ಕೋಬೇಕು, ಪ್ಲ್ಯಾನ್ಸ್ ಮಾಡ್ಕೊಬೇಕು, ಜಾಸ್ತಿ ಒಳಗಡೆ ಇರಬಾರ್ದು, ನಾನು ಸ್ವಲ್ಪ ಲೈಫ್ನ ಇನ್ನೂ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಅವರೊಂದು ಎಕ್ಸ್ಪ್ಲೋರೇಷನ್ ಮೈಂಡಲ್ಲಿದ್ದಾರೆ ಅಂತಲೇ ಹೇಳ್ಬೋದು ನಿಮ್ಮ ಒಂದು ಪರ್ಸನ್. ಸೊ ದೇರ್ ಈಸ್ Queen of Wands. ಡೆಫಿನೆಟ್ಲಿ ನಿಮ್ಮ ಕಂಡ್ರೆ ಆ ಒಂದು ಅಟ್ರಾಕ್ಷನ್ ಆಗಿದೆ. ನಾನು ಮುಂಚೆನೇ ಹೇಳ್ದಂಗೆ ಬೇಸಿಕ್ ಫಿಸಿಕಲ್ ಅಟ್ರಾಕ್ಷನ್ ಆಗಿದೆ. ಮುಂಚೆನೇ ಹೇಳ್ದಂಗೆ ನಿಮ್ಮನ್ನ ಒಂಥರ ಸೆಂಟರ್ ಥರ ಫೀಲ್ ಮಾಡ್ತಾರೆ. ಅಂದರೆ ನಿಮಗೂ ಕೂಡ ಆವಾಗ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇರ್ಬೋದು, ಲೈಕ್ ಚೆನ್ನಾಗಿ ಕಾಣ್ತಾ ಇದೆ, ಏನೋ ಒಂದು ಸ್ಟೋರಿ ಹಾಕಿದಾಗ ಅದಕ್ಕೆ ಮೇ ಬಿ ರೆಸ್ಪಾನ್ಸ್ ಬರ್ತಾ ಇರ್ಬೋದು ಅಥವಾ ರಿಪ್ಲೈ ಬರ್ತಾ ಇರ್ಬೋದು ಅವ್ರದ್ದು. ಅದೆಲ್ಲ ನೋಡಿಬಿಟ್ಟು ಅವ್ರು ನಿಮಗೆ ಅಟೆನ್ಷನ್ ಕೊಡ್ತಿರೋದನ್ನೆಲ್ಲ ನೋಡಿಬಿಟ್ಟು ನಿಮಗೆ ಫೀಲ್ ಆಗ್ತಿರ್ಬೋದು, ಓಕೆ ನಾನು ತುಂಬ ಸ್ಪೆಷಲ್ ಇರ್ಬೋದು ಈ ಪರ್ಸನ್ಗೆ, ಅಥವಾ ಈ ಪರ್ಸನ್ ಜಸ್ಟ್ ನನ್ನ ಲೈಕ್ ಅಷ್ಟೇ ಅಲ್ಲ, ಮೇ ಬಿ ಸಮಥಿಂಗ್ ಮೋರ್ ದೆನ್ ಲೈಕ್ಸ್. ಅಂದರೆ ಬರೀ ನನ್ನ ಇಷ್ಟಪಡ್ತಿರೋದು ಅಷ್ಟೇ ಅಲ್ಲ, ಮೇ ಬಿ ಇವ್ರಿಗೆ ನನ್ನ ಕಂಡ್ರೆ ಸಮಥಿಂಗ್ ಮೋರ್ ದೆನ್ ಜಸ್ಟ್ ಫೀಲಿಂಗ್ಸ್ ಜಾಸ್ತಿನೇ ಇರ್ಬೋದು, ಹೀಗೆಲ್ಲ ಫೀಲ್ ಆಗ್ತಾ ಇರ್ಬೋದು. ಬಟ್ ಲುಕ್ ಎಟ್ ದಿಸ್, ನಿಮಗೊಂದು ಥರ ಲೈವ್ ಎಕ್ಸಾಂಪಲ್ ಕೊಡೋಣ. ಇಲ್ಲಿ 3 ಸ್ಟಿಕ್ಸ್ ಥರ ಇದೆ ಅಲ್ವಾ. ಸೊ ದಿಸ್ ಈಸ್ ಮೇ ಬಿ ಕನ್ಸಿಡರ್, ಇದರಲ್ಲಿ ಯಾವುದೋ ಒಂದು ನೀವು ಅಂತ ಅಂದ್ಕೊಳ್ಳಿ, ಇದಾಗಿರ್ಬೋದು. ಬಟ್ ನಿಮ್ಮ ಜೊತೆಗೆ ಇನ್ನೂ ಒಂದು 2 ಸ್ಟಿಕ್ಸ್ ಇದೆ ಅಲ್ಲಿ ಪಕ್ಕದಲ್ಲಿ. ಅಂದರೆ ಅವ್ರು ನಿಮ್ಮನ್ನ ಆಪ್ಷನ್ಸ್ ಥರ ನೋಡ್ತಾ ಇದ್ದಾರೆ. ಐ ನೋ ಐ ಶುಡ್ ನಾಟ್ ಟೆಲ್ ದಿಸ್, ಡೈರೆಕ್ಟಾಗಿ ಹೇಳಬಾರ್ದು, ಬಟ್ ನನಗೆ ಪಾಲಿಷ್ ಮಾಡೋಕ್ಕೆ ಬರಲ್ಲ. ಅಂದರೆ ಯಾಕೆ, ಏನಾಗುತ್ತೆ, ಸತ್ಯ ರಿಯಾಲಿಟಿ, ಇಟ್ಸ್ ರಿಯಾಲಿಟಿ ರೈಟ್. ನಾವು ತುಂಬ ಸತಿ, ಎಸ್ಪೆಷಲಿ ನಾನು ರಿಯಾಲಿಟಿನ ಆಕ್ಸೆಪ್ಟ್ ಮಾಡ್ಕೊಂಡು ಹರ್ಟ್ ಮಾಡಿಕೊಂಡು ಹೆಂಗೆ ಮುಂದೆ ಹೋಗ್ತೀನಿ ಅಂದರೆ ನೋ ಐಡಿಯಾ. ಓಕೆ, ಸೊ ಒಂಥರ ಸ್ವಲ್ಪ ಆಪ್ಷನ್ ರೀತಿಲಿ ನೋಡ್ತಾ ಇದ್ದಾರೆ. ಪಾಸಿಬಿಲಿಟಿ ಇದೆ, ನೀವೇನಾದ್ರು ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಈ ಪರ್ಸನ್ ಬಗ್ಗೆ, ಅಥವಾ ನೀವೇನಾದರೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್. ನೀವು ಮಾತ್ರ ಅಷ್ಟೊಂದು ಎನರ್ಜಿ ಹಾಕ್ತಾ ಇರೋದು, ನೀವು ಮಾತ್ರ ಅವ್ರಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇರೋದು, ಬಟ್ ಅವರು ನಿಮ್ಮನ್ನ ಅಷ್ಟೇ ಪ್ರಯಾರಿಟಿ ಕೊಡ್ತಾ ಇಲ್ಲ. ಯು ಆರ್ ನಾಟ್ ದ ಫಸ್ಟ್ ಪ್ರಯಾರಿಟಿ. ಪಾಸಿಬಿಲಿಟಿ ಇದೆ ಅವರ ಲೈಫಲ್ಲಿ ಆಲ್ರೆಡಿ ಇನ್ನೊಬ್ರು ಇದ್ದಾರೆ,
ಅಥವಾ ಪಾಸಿಬಿಲಿಟಿ ಇದೆ, ಕರೆಂಟ್ಲಿ ಆಲ್ರೆಡಿ ಅವ್ರು ಇನ್ನೊಬ್ರ ಜೊತೆ ಕನೆಕ್ಟ್ ಆಗಿದ್ದಾರೆ ಅನ್ನೋ ಪಾಸಿಬಿಲಿಟೀಸು ಇದೆ. ಕಾಂಪ್ಲಿಮೆಂಟ್ಸ್ ಕೊಡ್ಬೋದು, ಲೈಕ್ಸ್ ಮಾಡ್ಬೋದು, ರಿಪ್ಲೈಸ್ ಮಾಡ್ಬೋದು, ಬಟ್ ಇಟ್ಸ್ ನಾಟ್ ದಟ್ ಯು ಆರ್ ದ ಓನ್ಲಿ ಒನ್. ನೋ, ಆ ಥರ ಸಿಚುವೇಶನ್ ಇಲ್ಲ. I totally understand, guys, but this is the reality, right? So look at this 6 of Cups. See, 6 of Cups ಯಾವ ಥರ ಕಾರ್ಡ್ ಅಂತ ಅಂದರೆ ಬಿಟ್ ಚೈಲ್ಡಿಶ್ ಕಾರ್ಡ್ ಇದು. ಇವಾಗ ಈ ಕಾರ್ಡ್ ಬಂದರೆ ತುಂಬ ಜನ ಇದನ್ನ ಸೋಲ್ಮೇಟ್ ಅಂತ ಹೇಳ್ತಾರೆ, ತುಂಬ ಜನ ಪಾಸ್ಟ್ ಲೈಫ್ ರಿಲೇಶನ್ಶಿಪ್, ಪಾಸ್ಟ್ ಲೈಫ್ ಲವ್ ಬಂತು, ದಿಸ್ ಇಸ್ ಅ ವೆರಿ ಸ್ಪೆಷಲ್ ಪರ್ಸನ್, ತುಂಬ ಜನ ಹಿಂಗೆ ಹೇಳೋರು ಇದ್ದಾರೆ. ಲೆಟ್ ಮಿ ಟೆಲ್ ಯು, 6 of Cups, ಇನ್ ಕೇಸ್ ನೀವು ಕಮಿಟ್ಮೆಂಟ್ ಬಗ್ಗೆ ಕೇಳ್ತಾ ಇದ್ದೀರಾ, ಲವ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂದರೆ ನಾಟ್ ಅ ಗ್ರೇಟ್ ಕಾರ್ಡ್. ಡೆಫಿನೆಟ್ಲಿ ನಾಟ್ ಅಟ್ ಆಲ್ ಅ ಗ್ರೇಟ್ ಕಾರ್ಡ್. ಎಸ್ಪೆಷಲಿ 3 of Wands, Queen of Wands, 6 of Cups ಬಂತು ಅಂದರೆ ಇಟ್ಸ್ ಅನ್ ಇಂಡಿಕೇಶನ್. ಇವಾಗ ಮಕ್ಳು ಹೆಂಗೆ, ಸಣ್ಣ ಮಕ್ಳು ಹೆಂಗೆ ಒಂದು ಪಾಯಿಂಟಲ್ಲಿ ಅವರಿಗೆ ತುಂಬ ಇಷ್ಟ ಆಗುವಂಥ ಒಂದು ಪರ್ಸನ್ ಲೈಕ್ ಆಂಟಿ ಅಂಕಲ್, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ಆಟ ಆಡ್ತಾರೆ, ತುಂಬ ಖುಷಿ ಆಗುತ್ತೆ. ಬಟ್ ಅವ್ರ ಜೊತೆ ಇರ್ತಾರಾ? ನೋ. ಅವ್ರ ಮೈಂಡ್ ಬೇಗ ಲೈಕ್ ಡಿಸ್ಟ್ರಾಕ್ಟ್ ಆಗುತ್ತೆ. ಅವ್ರ ಮೈಂಡ್ ಬೇಗ ಯಾವ್ದು ತುಂಬ ಶೈನ್ ಆಗ್ತಾ ಇದೆ, ಯಾವ್ದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅದ್ರ ಕಡೆ ಹೋಗ್ತಾರಲ್ವ. ಎಕ್ಸಾಕ್ಟ್ಲಿ ಲೈಕ್ ದ್ಯಾಟ್. ಇವಾಗ ಅವ್ರು ನಿಮಗೆ ಸ್ಪೆಷಲ್ ಬಾಂಡಿಂಗ್ ಅನಿಸ್ತಿರ್ಬೋದು, ಅಥವಾ ಇವಾಗ ಆಲ್ರೆಡಿ ನೀವು ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ನಿಮಗೆ ಹಿ ಆರ್ ಶಿ ಈಸ್ ದ ಒನ್ ಅನ್ನೋ ಒಂದು ವೈಬ್ ಕೂಡ ಬರ್ತಾ ಇರ್ಬೋದು, ಅಥವಾ ಐ ಫೌಂಡ್ ದ ಲವ್ ಆಫ್ ಮೈ ಲೈಫ್ ಅಂತ ಕೂಡ ನೀವು ಹೇಳ್ಕೊತಾ ಇರ್ಬೋದು. ಬಟ್ ದಿಸ್ ಇಸ್ ಲೈಕ್ ಯಾವ ಥರ ಗೊತ್ತಾ, ಇವಾಗ ಇಂಜೆಕ್ಷನ್ ಕೊಡ್ತಾರಲ್ಲ, ಲೈಕ್ ನೋ, ಐ ಶುಡ್ ನಾಟ್ ಟೆಲ್ ದಟ್. ಇದು ಯಾವ ಥರ ಅಂದರೆ, ಇವಾಗ ಏನೋ ಒಂದು ಸ್ವೀಟ್ ತಿಂದಾಗ ಆ ಒಂದು ಮೊಮೆಂಟಿಗೆ ಖುಷಿ ಆಗುತ್ತೆ, ಆ ಒಂದು ಫ್ಯೂ ಮಿನಿಟ್ಸಿಗೆ ಖುಷಿ ಆಗುತ್ತೆ. ಬಟ್ ನೋ, ಆ ಖುಷಿ ಲಾಂಗ್ ಲಾಸ್ಟಿಂಗ್ ಆಗಿರಲ್ಲ. ಮತ್ತೆ ಮತ್ತೆ ತಿನ್ಬೇಕಂದ್ರೆ ಅದು ಐ ಮೀನ್ ಜಾಸ್ತಿ ಆಗೋಗ್ಬಿಡುತ್ತಲ್ವ. ಸೊ ದಿಸ್ ಇಸ್ ಆ ಥರ ಒಂದು ಎನರ್ಜಿ. ಇದು ಯಾವ ಥರ ಅಂದರೆ, ಈ ಪರ್ಸನ್ ಯಾವ ಮೂಮೆಂಟಲ್ಲಿ ಕೂಡ ಡಿಸ್ಟ್ರಾಕ್ಟ್ ಆಗೋ ಪಾಸಿಬಿಲಿಟೀಸ್ ಇದೆ. ಅಂದರೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಎಲ್ಲ ಚೆನ್ನಾಗೇ ಆಗ್ತಿರ್ಬೇಕಾದ್ರೆ, ನೀವಿಬ್ರು ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಅಡ್ವೆಂಚರ್ ಮಾಡ್ತಾ ಇದ್ದೀರಾ, ಹೊಸ ಹೊಸ ಪ್ಲೇಸಸ್ಸಿಗೆ ಹೋಗ್ತಾ ಇದ್ದೀರಾ, ಪ್ರಾಬಬ್ಲಿ ಎವ್ರಿಥಿಂಗ್ ಅವರಿಗೆ ಎಕ್ಸೈಟ್ಮೆಂಟ್ ಥರ ಫೀಲ್ ಆಗ್ತಾ ಇದೆ. ಎವ್ರಿಥಿಂಗ್ ಅವರಿಗೆ ಓಕೆ, ನೀವು ಕೂಡ ಅವ್ರಿಗೆ ಅಟೆನ್ಷನ್ ಕೊಡ್ತಾ ಇದ್ದೀರಾ, ನೀವು ಕೂಡ ಅವ್ರಿಗೆ ಸ್ಪೆಷಲ್ ಫೀಲ್ ಮಾಡಿಸ್ತಾ ಇದ್ದೀರಾ. ಇವಾಗ ಒಂದು ಮಗುಗೆ ನೀವು ಅದಕ್ಕೆ ಸ್ಪೆಷಲ್ ಫೀಲ್ ಮಾಡಿಸಿದಷ್ಟು, ಅದನ್ನು ಚೆನ್ನಾಗಿ ಹೊದ್ಕೊಂಡು ತಿರುಗಿದಷ್ಟು ಅದಕ್ಕೆ ಖುಷಿನೇ ಆಗುತ್ತೆ. ಬಟ್ ಯಾವಾಗ ನೀವು ಅದನ್ನ ಕಟ್ಟಕ್ಕೆ ಒಳಗೆ ಕೂರಿಸ್ತೀರಾ, ಆ ಕಮಿಟ್ಮೆಂಟ್ ಅನ್ನೋ ಒಂದು ಟ್ಯಾಗ್ ಲೈನ್ ಕೊಡ್ತೀರಾ, ಅದು ಆ ಮಗು ಒಪ್ಕೊಳ್ಳಲ್ಲ. ಸೊ ಇಲ್ಲೂ ಕೂಡ ಆಗ್ತಿರೋದು ಅದೇ. ನೀವು ಅವ್ರನ್ನ ಸ್ಪೆಷಲಾಗಿ ನೋಡ್ಕೊಳ್ಳೋವರೆಗೂ ನೀವು ಅವ್ರಿಗೆ ಹೊಸ ಬಟ್ಟೆ ಹಾಕಿದಷ್ಟು, ನೀವು ಅವರಿಗೆ ಕಲರ್ಫುಲ್ ವರ್ಲ್ಡ್ಸ್ನ ತೋರಿಸಿದಷ್ಟು ಅವ್ರು ನಿಮ್ಮ ಜೊತೆ ಚೆನ್ನಾಗಿರ್ತಾರೆ, ನಿಮ್ಮ ಜೊತೆ ಪ್ರೊಟೆಕ್ಟೆಡ್ ಫೀಲ್ ಮಾಡ್ತಾರೆ, ನಿಮ್ಮನ್ನೂ ಚೂರು ಚೆನ್ನಾಗಿ ನೋಡ್ಕೊತಾರೆ. ಬಟ್ ನಾಟ್ ಅ ಗ್ರೇಟ್ ಕಾರ್ಡ್. ಲಾಂಗ್ ಟರ್ಮ್ ಕಮಿಟ್ಮೆಂಟ್, ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಬಗ್ಗೆ ಕೇಳ್ತೀರಾ ನನ್ನ ಜೊತೆ ಅಂದರೆ ನಾಟ್ ಅ ಗ್ರೇಟ್ ಕಾರ್ಡ್ ಅಂತಲೇ ಹೇಳ್ಬೋದು. ಓಕೆ, ಸೊ ಒನ್ ಮೋರ್ ಕಾರ್ಡ್. ನಾನು ಯೂಶ್ವಲಿ 3 ಕಾರ್ಡ್ಸಿಗೆ ಎಂಡ್ ಮಾಡಿಬಿಡ್ತೀನಿ, ಬಟ್ ಈ ಒಂದು ಕನೆಕ್ಷನ್ಗೆ ನಾನು 1 ಮೋರ್ ಕಾರ್ಡ್ನ ಪುಲ್ ಮಾಡ್ತೀನಿ, ಸೊ ದಟ್ ನಿಮಗೆ ಡಬಲ್ ಕನ್ಫರ್ಮೇಷನ್ ಆಗಲಿ ಅಂತ. ನೋಡೋಣ, ನನಗೂ ಗೊತ್ತಿಲ್ಲ ಏನು ಕಾರ್ಡ್ ಬರುತ್ತೆ ಅಂತ. ಆಲ್ರೆಡಿ ದೇರ್ ಆರ್ ಲೈಕ್ 3 ಕಾರ್ಡ್ಸ್ ಇದೆ, ಬಟ್ ಲೆಟ್ಸ್ ಸಿ ನಿಮಗೆ ಸಜೆಷನ್ ಈ ಪರ್ಸನ್ ಬಗ್ಗೆ ಏನು ಬರುತ್ತೆ ಅಂತ ನೋಡೋಣ. ಗ್ರೂಪ್ 2, ದೇರ್ ಇಸ್ ಟೆಂಪ್ರೆನ್ಸ್. ಟೆಂಪ್ರೆನ್ಸ್ ಏನು ಹೇಳುತ್ತೆ ಅಂದರೆ, ಇವಾಗ ನಿಮ್ಮ ಒಂದು ಎಮೋಷನ್ಸ್ ತುಂಬಾ ಲೈಕ್ ಬ್ಯಾಲೆನ್ಸ್ ತಪ್ಪು ಹೋಗ್ತಾ ಇದೆ. ಈ ಕಾರ್ಡ್ನ ನೋಡ್ಬೋದು. ದಿಸ್ ಇಸ್ ಲೈಕ್ ಒಂದು ವುಮನ್, ಕಪ್ಸ್ ಎನರ್ಜಿ, ಲೈಕ್ ಐ ಡೋಂಟ್ ನೋ ಅದು ಕಾಣಿಸ್ತಾ ಇದೆಯಾ ನಿಮಗೆ ಅಂತ. ಐ ಆಮ್ ರಿಯಲಿ ಸಾರಿ ಕಾಣಿಸ್ತಾ ಇಲ್ಲ ಅಂದರೆ. ಓಕೆ, ಐ ಗೆಸ್ ಕಾಣಿಸ್ತಾ ಇದೆ ನಿಮಗೆ. ಕಪ್ಸ್, ಈ ಒಂದು ಕಪ್ ಎನರ್ಜಿ ಇದಕ್ಕೆ ಹಾಕ್ತಿರೋದು ಲೈಕ್ ಇಟ್ಸ್ ಎಮೋಷನ್ಸ್. ಅಂದರೆ ಮೇನಾಗಿ ನಾನು ಏನು ಬರ್ತದೆ ನಿಮಗೆ ಮೆಸೇಜ್ ಅಂತ ಅಂದರೆ, ನಿಮ್ಮ ಎಮೋಷನ್ಸ್ನ ಇವಾಗ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಗ್ರೂಪ್ 2, ಇಟ್ಸ್ ಲೈಕ್ ನಿಮ್ಮ ಎಮೋಷನ್ಸ್ ಎಲ್ಲ ಕಡೆ ಹೋಗ್ತಾ ಇದೆ. ಅವ್ರು ನಿಮಗೆ ಸ್ಪೆಷಲ್ ಫೀಲ್ ಮಾಡಿಸ್ತಾರೆ, ಅವ್ರು ನಿಮಗೆ ಇಂಪಾರ್ಟೆಂಟ್ ಫೀಲ್ ಮಾಡಿಸ್ತಾರೆ, ಅವ್ರನ್ನ ನೆನೆಸ್ಕೊಂಡಾಗೆಲ್ಲ ಬಟರ್ಫ್ಲೈಸ್ ಬರುತ್ತೆ, ಏನೋ ಒಂದು ಸ್ಪೆಷಲ್ ಆಗ್ಬೋದು. ಬಟ್ ದ ಥಿಂಗ್ ಈಸ್, ಆ ಎಮೋಷನ್ಸ್ ಅನ್ನೋ ಒಂದು ಕ್ಲೌಡ್ ಒಳಗೆ, ಕನ್ಫ್ಯೂಷನ್ ಒಳಗೆ ಮುಳುಗೋಗ್ಬಿಟ್ಟಿದ್ದೀರಾ ನೀವು. ರಿಯಾಲಿಟಿಗೆ ಬರ್ತಾ ಇಲ್ಲ ನೀವು. ಕಾನ್ಷಿಯಸ್ಸಲ್ಲೂ ಇದ್ದೀರಾ, ಅಟ್ ದ ಸೇಮ್ ಟೈಮ್ ಅನ್ಕಾನ್ಷಿಯಸ್ನೆಸ್ಸಲ್ಲೂ ಇದ್ದೀರಾ.
ಸೊ ದೇರ್ ಇಸ್ ಅ ನೀಡ್. ಇವಾಗ ನಿಮ್ಮ ಎಮೋಷನ್ಸ್ ಎಲ್ಲ ಕಡೆ ಹೋಗ್ತಾ ಇದೆ. ಸಿ ಅವ್ರು ನಿಮಗೇನೋ ಗಿಫ್ಟ್ ಕೊಡ್ತಾರೆ, ವಾವ್ ನನ್ನ ಲೈಫಲ್ಲಿ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡವ್ರು ಯಾರೂ ಇರಲ್ಲ, ವಾವ್ ನನಗೆ ಎಲ್ಲರ ಮುಂದೆ ಪ್ರಪೋಸ್ ಮಾಡಿದ್ರು, ವಾವ್ ನನಗೆ ಅವರೆಲ್ಲರ ಮುಂದೆ ನನ್ನ ಪ್ರೊಟೆಕ್ಟ್ ಮಾಡಿದ್ರು. ಸಿ ದೀಸ್ ಆರ್ ಐ ಅಂಡರ್ಸ್ಟ್ಯಾಂಡ್. ಕೆಲವೊಂದೊಂದು ರಿಲೇಷನ್ಶಿಪ್ಪಲ್ಲಿ ನೀವು ಜೆನ್ಯೂನ್ ಆಗಿ ಅವ್ರು ಕೇರ್ ಮಾಡ್ತಾರೆ, ಜೆನ್ಯೂನ್ ಆಗಿ ಅದನ್ನ ಫಾಲೋ ಅಪ್ ಮಾಡ್ತಾರೆ, ಎವ್ರಿ ಡೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾರೆ. ಬಟ್ ಇದು ಅ ಬಿಟ್ ಆಫ್ ಇಮ್ಮೆಚ್ಯೂರ್ಡ್ ಎನರ್ಜಿ. ಸಿ ನಾನು ಹೇಳ್ತಾ ಇಲ್ಲ ಈ ಕನೆಕ್ಷನಿಗೆ ಫ್ಯೂಚರ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ದಿಸ್ ಇಸ್ ಸ್ಟಿಲ್ ಇನ್ ದಟ್ ಇಮ್ಮೆಚ್ಯೂರ್ ಎನರ್ಜಿ. ಲೈಕ್ ಇನ್ನೂ ಇದಕ್ಕೆ ಗ್ರೋತ್ ಬೇಕು, ಇನ್ನೂ ಇದು ದೊಡ್ಡದಾಗಬೇಕು ಈ ರಿಲೇಷನ್ಶಿಪ್. ಸೊ ಇವಾಗಲೇ ಯಾವುದೇ ರೀತಿ ಕನ್ಕ್ಲೂಷನಿಗೆ ಬರಬೇಡಿ. ಎಗೇನ್ ನಾನು ಹೇಳ್ತಾ ಇಲ್ಲ ಈ ಕನೆಕ್ಷನಿಗೆ ಫ್ಯೂಚರ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಇದಿನ್ನೂ ಬೇಬಿ ಸ್ಟೆಪ್ಸ್ ಇಡ್ತಾ ಇದೆ. ಇವಾಗಲೇ ಕನ್ಕ್ಲೂಷನಿಗೆ ಬರಬೇಡಿ. ನೀವು ಎಷ್ಟು ಪೇಷನ್ಸಲ್ಲಿ ಇರ್ತೀರಾ, ಎಷ್ಟು ನಿಮ್ಮ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡ್ತೀರಾ, ಅಷ್ಟು ನಿಮಗೆ ಕ್ಲಾರಿಟಿ ಎಲ್ಲ ಕಾಣ್ತಾ ಹೋಗುತ್ತೆ. ಸೊ ಇವಾಗ ಕನ್ಕ್ಲೂಷನ್ನಿಗೆ ಬರೋ ಟೈಮ್ ಇಲ್ಲ, ಟೈಮ್ ಅಲ್ಲ. ಓಕೆ, ಸೊ ಗ್ರೂಪ್ 2 ಬ್ಯೂಟಿಫುಲ್ ಮೆಸೇಜ್. ಇವಾಗ ತುಂಬ ಕ್ಲಾರಿಟಿ ಸಿಗ್ತಾ ಇದೆ ಎಲ್ಲ ರೀಡಿಂಗ್ಸಲ್ಲೂ ಅಂತ ಅನಿಸ್ತಾ ಇದೆ. ನಿಮಗೇನು ಅನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಓಕೆ, ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ ಗೈಸ್, ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಐ ಆಮ್ ನಾಟ್ ಶ್ಯೂರ್ ಮುಂದಿನ ವೀಡಿಯೋ ನಾನು ನೆಕ್ಸ್ಟ್ 2 ಡೇಸ್ ಬಿಟ್ಟು ಹಾಕ್ತೀನಿ ಅನ್ನೋದು ಐ ಆಮ್ ನಾಟ್ ಶ್ಯೂರ್. ಬಿಕಾಸ್ ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ, ಲೈಕ್ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀನಿ. ಐ ಡೋಂಟ್ ನೋ, ವಿಡಿಯೋ ಮಾಡೋಕ್ಕೆ ಆದರೆ ಮಾಡ್ತೀನಿ, ಆಬ್ವಿಯಸ್ಲಿ ಮಾಡ್ತೀನಿ. ಬಟ್ ಆಗಲಿಲ್ಲ ಅಂದರೆ ಇಟ್ಸ್ ನಾಟ್ ದಟ್ ನಾನು ಕ್ವಿಟ್ ಮಾಡಿದೆ ಅಂತ ಅಲ್ಲ. ವೆಯ್ಟ್ ಮಾಡ್ತಾ ಇರಿ. ಓಕೆ ಓಕೆ ಗೈಸ್, ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗೈಸ್. ಆ್ಯಂಡ್ ನಿಮಗೆ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಯಾರಿಗಾದ್ರೂ ಈ ಥರ ಮೆಸೇಜಸ್ ಬೇಕು, ಹೆಲ್ಪ್ ಮಾಡುತ್ತೆ, ಗೈಡ್ ಮಾಡುತ್ತೆ ಅನಿಸಿದ್ರೆ ಅಲ್ಲಿ ಕೆಳಗೆ ಶೇರ್ ಬಟನ್ ಇದೆ. ಡೋಂಟ್ ಥಿಂಕ್ ಟ್ವೈಸ್, ಬಿಕಾಸ್ ನಿಮಗೆ ಹೆಂಗಿದು ಹೆಲ್ಪ್ಫುಲ್ ಆಯಿತು, ನೀವು ಇನ್ನೊಬ್ರಿಗೆ ಹೆಲ್ಪ್ ಮಾಡಿದ್ರೆ ಆಟೋಮೆಟಿಕಲಿ ಆ ಒಂದು ಒಳ್ಳೆ ಕರ್ಮ ಅನ್ನೋದು ನಿಮಗೆ ಬರುತ್ತೆ ಅಲ್ವಾ. ಸೊ ಯಾ ನೋಡಿ ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ ಮತ್ತೆ ಸಿಗೋಣ ಗೈಸ್ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.